ಕುಡಿಯುವುದಕ್ಕೆ ಮುಂದಾಗಿದೆ. ನನಗೊಂದು ಅಭ್ಯಾಸ, ಹಾಲು ಕುಡಿಯುವಾಗ ಕಣ್ಣು ಮುಚ್ಚಿಕೊಂಡು ಕುಡಿಯುವುದು. ತಪ್ಪಲ್ಲ, ನಮ್ಮನೆಯಲ್ಲಿ ಒಂದು ಉಂಟು. ಏನ್ ಮಾಮ? ಉತ್ತರ ಬಂತು ನೋಡಿ. ಹೌದಾ? ಹಾಗಂತ ಕುಡಿಯುವುದಕ್ಕೆ ಪ್ರಾರಂಭ ಮಾಡಿದೆ. ಕುಡಿದೆ ಕುಡಿದೆ ಕುಡಿದೆ, ಕಣ್ಣು ಬಿಟ್ಟು ನೋಡ್ತಾ ಇದ್ದೇನೆ, ಅಲ್ಲಿ ಸುಂದರವಾಗಿರುವ ಹೆಣ್ಣಿಲ್ಲ. ಘೋರವಾದಂತ ರಕ್ಕಸ ರೂಪವನ್ನು ತಾಳಿ ಅಲ್ಲೇ ಸತ್ತು ಬಿದ್ದಿದ್ದಾಳೆ. ಅವಳು ಸತ್ತಿದ್ದಾಳ ಬದುಕಿದ್ದಾಳ ಅಂತ ನೋಡಿದೆ ನೀನು? ಒಂದು ಇಷ್ಟುದ್ದದ ಕಟ್ಟಿಯನ್ನು ಹಿಡಿದುಕೊಂಡೆ. ಅವಳ ಆಕೃತಿ ಹಾಗಿತ್ತು, ದೊಡ್ಡ ಆಕೃತಿ, ಬೆಟ್ಟದ ಹಾಗೆ ಬಿದ್ದಿದ್ದಾಳೆ. ಹೌದು. ಇಷ್ಟುದ ಕಡ್ಡಿ ತಗೊಂಡು ಏನ್ ಮಾಡಿದೆ ನೀನು? ಒಮ್ಮೆ ಹೀಗೆ ಮುಕ್ಕುಚಿ ನೋಡಿದೆ. ಕಡ್ಡಿಯನ್ನ? ಹೌದು, ಕಡ್ಡಿಯನ್ನಲ್ಲ, ಅವಳನ್ನ. ಅಲ್ಲೇ ಸತ್ತು ಬಿದ್ದಿದ್ದಾಳೆ. ಅವಳು ಸತ್ತಿದ್ದಾಳೆ ಯಾಕಾಗಿ? ವಿಗಡ ಹಾಲನ್ನು ಅದೆಷ್ಟೋ ಮಕ್ಕಳಿಗೆ ಅವಳು ಕುಡಿಸಿದ್ದಾಳೆ. ಆ ಮಕ್ಕಳದ ಪಾಪವೇ ಭೂತವಾಗಿ ಅವಳನ್ನು ಕೊಂದಿತ್ತು ಮಾವ. ಜಗದ ಜನರ ಶಿಶುಗಳಿಂಗೆ ಎಂತದ್ದು? ಅಗಡು ಹಾಲು, ಅಗಡು ಮಲಯ. ಎಂತದ್ದು ಅಗಡು ಅಂದ್ರೆ? ವಿಷ. ಇನ್ನೊಂದು ಅರ್ಥ ಉಂಟು. ಏನು? ದೊಡ್ಡದು ಅಂತ ಆಗ್ತದೆ. ಹೌದಾ? ಅವಳ ಸ್ತನವೇ ಹಾಗುಂಟು. ಅಷ್ಟೆಲ್ಲ ಅರ್ಥ ಕಲೀಲಿಲ್ಲ ಮಾವ. ಅಲ್ಲ, ಎರಡೂ ಹೌದು. ಹೇಳಿದ್ದು ಸತ್ಯವೇ. ಅದು ಯಾಕೆ ಹಾಗಾಯ್ತು? ಯಾಕೆ? ಎಲ್ಲಾ ಮಕ್ಕಳಿಗೆ ಒಬ್ಬಳ ಹಾಲು ಉಂಡಿಸ್ತಾಳೆ ಅಂತ ಆದ್ರೆ ಅವಳ ದೇಹ ಸ್ಥಿತಿ ಏನಾಗುತ್ತೆ? ಏನಾಗ್ತದೆ? ಎಲ್ಲ ಮಕ್ಕಳಿಗೆ ಹಾಲು ಉಂಡಿಸಿದ ಪರಿಣಾಮ ಅವಳು ಸತ್ತಿರಬೇಕು. ಸತ್ತಿದ್ದಾಳೆ. ಆಗಲೇ ಬಿಡು. ನಮ್ಮವನಾದ ಶಕಟಾಸುರನ್ನ ಯಾಕೆ ಬಂದ್ರಿ? ಮಾವ ಗಾಡಿ. ಅಲ್ಲ, ನಿನ್ನ ಅಪ್ಪ ಗಾಡಿ ಅಲ್ಲ, ಹೊಸ ಗಾಡಿ. ಹೊಸ ಗಾಡಿ ಬಂತ ಅಲ್ಲಿಗೆ. ಹೊಸ ಗಾಡಿ ಕಂಡಾಗ ನಿಂಗೆ ಏನ್ ಅನ್ಸಿತ್ತು? ಏರ್ಬೇಕನ್ಸಿತ್ತು. ನಿನಗೆ ಹೊಸಲ ಕಂಡಾಗ ಏರ್ಬೇಕು ಅನಿಸ್ತು. ಒಮ್ಮೆ ಏರಿ ತಿರುಗಾಟ ಮಾಡುವಂತ, ಒಂದು ಸುತ್ತು ಬರುವಂತ. ಹೌದು. ಸರಿ, ಹೊಸ ಗಾಡಿ ತಂದಿಟ್ರೆ ನೀವು ಸುತ್ತು ಬರುವುದು ಬಿಟ್ಟು ಮತ್ತೇನು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನೀವು ಸುತ್ತು ಬರ್ತೇವೆ, ಅದರ ಸುತ್ತಲ್ಲ. ಅದರ ಸುತ್ತಲ್ಲ, ಏರಿಕೊಂಡು ಒಂದು ಸುತ್ತು ಬರುವಂತ. ಕಡೆಗೆ ಏನಾಯ್ತು? ಬಂದಾಗ ಏರಿದಾಗ ಆ